ಈ ಔಟ್ ಆಫ್ ಬೆಂಗಳೂರಂತೂ ಈ ವೆಹಿಕಲ್ಗಳ್ನ ಯಾರು ಕೂಡ ಮುಟ್ಟಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂತ ಹೇಳಿದ್ರೆ ಸರ್ವಿಸ್ಗಳು ಶೋರೂಮ್ಗಳು ಕರೆಕ್ಟಾಗಿ ಆಗಿರಲ್ಲ. ಮತ್ತು ಮೆಕ್ಯಾನಿಕ್ಗಳು ಕೂಡ ಅಷ್ಟೊಂದು ಎಕ್ಸ್ಪರ್ಟ್ಗಳು ಏನಾಗಿಲ್ಲ. ಇವರು ಅವ್ರಿಗೆ ಯಾರೋ ಕಾಲ್ ಮಾಡಿ ಆ ಪ್ರಾಬ್ಲಮ್ ಕೇಳೋದಕ್ಕೆ ವಾರಗಟ್ಟಲೆ ಎರಡು ಮೂರು ದಿವಸ ಮಾಡಿಬಿಡ್ತಾರೆ. ಸೊ ಇದು ಪ್ರಾಬ್ಲಮ್ ಸಿಕ್ಕಾಪಟ್ಟೆ. ಏನಂದರೆ ತಗೊಂಡವರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತೊಗೊತಾರೆ. ಸೊ ಈ ಥರ ಎಲ್ಲ ಆದರೆ ಭಾರಿ ತಲೆನೋವು. ಜಸ್ಟ್ ಒಂದು ಹ್ಯಾಂಡಲ್ ಟೈಟ್ ಇತ್ತು ಗಾಡಿ ಶೋರೂಮಿಂದ ಬಂದಾಗ. ಸೊ ಅದನ್ನು ಬಿಟ್ಟಿದ್ದಕ್ಕೆ ನನಗೆ ಅವರು ಶೋರೂಮ್ನವರು ಬಿಚ್ಚಿರಲಿಲ್ಲ. ಸೊ ಅಲ್ಲಿ ಹೆಡ್ ಆಫೀಸಿಗೆ ಕಾಲ್ ಮಾಡಿ ಅದ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಆಮೇಲೆ ರೆಡಿ ಮಾಡ್ತೀವಿ ಸರ್, ಬಿಚ್ತೀವಿ, ಇಲ್ಲಾಂದರೆ ಇದನ್ನು ಶೋರೂಮ್ ಅಲ್ಲಿಗೆ ಎಲ್ಲಿ ಫ್ಯಾಕ್ಟ್ರಿ ಇದೆಯೋ ಆ ಫ್ಯಾಕ್ಟ್ರಿಗೆ ಕಳಿಸ್ಬಿಡ್ತೀವಿ ಅಂತ ಹೇಳ್ತಾಯಿದ್ರು. ಸೊ ಆಲ್ಟರ್ನೇಟ್ ಗಾಡಿ ಒಂದು ವೆಹಿಕಲ್ ಕೊಟ್ಟಿದ್ರು ಪಾಪ ಶೋರೂಮ್ನವ್ರು. ಅವ್ರದ್ದೇನು ಫಾಲ್ಟ್ ಏನಾಗಿಲ್ಲ. ಓಡಿಸೋದಕ್ಕೆ ಒಂದು ವಾರ ಗಾಡಿ ಓಡಿಸಿದ್ದೀನಿ. ಅವ್ರ ಗಾಡಿನ ಶೋರೂಮ್ ಗಾಡಿ ಏನಿದೆ ಟೆಸ್ಟ್ ಡ್ರೈವ್ ಗಾಡಿ ಕೊಟ್ಟಿದ್ರು ಒಂದು ವಾರ. ಸೊ ಆ ಗಾಡಿನ ಒಂದು ವಾರ ಓಡಿಸಿದ್ದೀನಿ. ಸೊ ಏನಂದರೆ ಪದೇ ಪದೇ ಅವರು ಗಾಡಿ ಕೊಡೋದಕ್ಕೆ ಆ ಥರ ಸರ್ವಿಸ್ ಎಲ್ಲ ಕೊಡೋದಕ್ಕಾಗಲ್ಲ ನೋಡಿ. ಇವಾಗ ಮತ್ತೆ ನಾನು ಒಂದು ವಾರಗಟ್ಟಲೆ ಆಯಿತು. ಈ ಥರ ಆದಾಗ ಒಂದು 2,000-3,000 ಗಾಡಿಗಳಿದ್ದಾವೆ. ಅದರಲ್ಲಿ ಒಂದು 10-15 ಜನ ಗಾಡಿಗಳು ಪ್ರಾಬ್ಲಮ್ ಆಗಿ ಅಲ್ಲಿ ನಿಂತ್ಕೊಂಡ್ರೆ ಅವ್ರು ಎಲ್ಲರಿಗೂ ಎಲ್ಲಿಂದ ಸರ್ವಿಸ್ ಕೊಡೋಕ್ಕಾಗುತ್ತೆ ಗಾಡಿನ? ಅಲ್ಲಿ ಟೆಸ್ಟ್ ಡ್ರೈವ್ ಗಾಡಿಗಳು ಎಷ್ಟಿರುತ್ತೆ, ಒಂದು 2, 3, 4 ಇರ್ತದೆ. ಅವರು ಎಲ್ಲರಿಗೂ ಗಾಡಿನ ಹೆಂಗೆ ಸರ್ವಿಸ್ ಕೊಡೋಕ್ಕಾಗುತ್ತೆ? ಸೊ ಇದು ಪ್ರಾಬ್ಲಮ್ಮು. ನೋಡಬೇಕು, ಇನ್ನೂ ಒಂದು 5 ಇಯರ್ಸ್ 10 ಇಯರ್ಸ್ ಬೇಕು ನನ್ನ ಪ್ರಕಾರ ಇದೆಲ್ಲ ಅಪ್ಡೇಟ್ ಆಗಿ. ಹಳ್ಳಿಗಳಲ್ಲೂ ಕೂಡ ಗ್ಯಾರೇಜಿಗೇನು ಲೋಕಲ್ ಗ್ಯಾರೇಜಸ್ ಇದ್ದಾವೆ ಅದೇ ಥರ ಎಲೆಕ್ಟ್ರಿಕ್ ಗಾಡಿಗಳನ್ನ ಬಿಚ್ಚಿ ರೆಡಿ ಮಾಡೋ ಥರ ಪರಿಸ್ಥಿತಿ ಬಂದಾಗ ಮಾತ್ರ ಚಾನ್ಸ್ ಇರುತ್ತೆ. ಸೊ ಹಳ್ಳಿಗಳಲ್ಲಿರೋರೆಲ್ಲ ಯಾರು ಆಲ್ಮೋಸ್ಟ್ ತೊಗೊಳೋದಕ್ಕೆ ಹೋಗಬೇಡಿ. ಈ ಥರ ಎಲ್ಲ ತುಂಬ ಕಷ್ಟ ಆಗುತ್ತೆ. ಅಲ್ಲಿಂದ ಎಲ್ಲ ಸರ್ವಿಸ್ ಸೆಂಟ್ರಿಗೆಲ್ಲ ಎತ್ಕೊಂಬಂದು ಕಷ್ಟ. ಯಾರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರೋ ಅವ್ರು ಮಾತ್ರ ಕೈ ಹಾಕಿ. ರಿಸ್ಕ್ ಯಾರು ತೊಗೊಳಕ್ಕೆ ರೆಡಿ ಇಲ್ವೋ ಆರಾಮಾಗಿ ಪೆಟ್ರೋಲ್ ಗಾಡಿನ ತೊಗೊಂಡು ಆರಾಮಾಗಿ ಲೋಕಲ್ ಗ್ಯಾರೇಜಲ್ಲಿ ರಿಪೇರಿ ಮಾಡಿಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರಿ. ಪೆಟ್ರೋಲ್ ಗಾಡಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವ ಗ್ಯಾರೇಜಲ್ಲಿ ಬೇಕಾದ್ರೂ ರೆಡಿ ಮಾಡ್ತಾರೆ. ಬಟ್ ಈ ಗಾಡಿ ನೋಡ್ತಾ ಇದ್ದಂಗೆ ನನಗೆ ಕೈ ಮುಗಿದ್ಬಿಡ್ತಾರೆ, ಎತ್ಕೊಂಡೋಗ್ಬಿಡಪ್ಪ ನೀನು ಇಲ್ಲಿಂದ ದಯವಿಟ್ಟು ಅಂತ. ಆ ರೇಂಜಲ್ಲಿ ಏನೋ ಒಂಥರ ವಿಚಿತ್ರವಾಗಿ ನೋಡ್ತಾರೆ ಮೆಕ್ಯಾನಿಕ್ಗಳು. ಸೊ ಪರಿಸ್ಥಿತಿ ಕೂಡ ಹಂಗೆ ಇದೆ. ಈ ಎಲೆಕ್ಟ್ರಾನಿಕ್ ಡಿವೈಸ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಎಲೆಕ್ಟ್ರಾನಿಕ್ಗೂ ಹಾರ್ಡ್ವೇರು ಇದಕ್ಕೂ ಭಾರಿ ಡಿಫ್ರೆನ್ಸ್ಗಳಿರ್ತವೆ. ಇದೆಲ್ಲ ಮೆಕ್ಯಾನಿಕಲ್ ಪಾರ್ಟ್ಸು. ಆಟೋಮೊಬೈಲ್ ಇಂಡಸ್ಟ್ರಿ ಇದು ಬಂದು ಮೆಕ್ಯಾನಿಕಲ್ ಇಂಡಸ್ಟ್ರಿ. ಸೊ ಎಲೆಕ್ಟ್ರಾನಿಕ್ಗೂ ಆಟೋಮೊಬೈಲ್ಸ್ಗೂ ಭಾರಿ ಡಿಫ್ರೆನ್ಸ್ ಇದೆ. ಗ್ಯಾರೇಜ್ ಅವರು ಕೂಡ ಓದಿರಬೇಕು. ಈಗ ಮೊದಲೆಲ್ಲ ಓದಿಲ್ಲ ಅಂದರೆ ಗ್ಯಾರೇಜ್ಗೆ ಹಾಕ್ಬಿಡ್ತೀನಿ ಅಂತ ಇದ್ರು. ಸೊ ಈಗ ಗ್ಯಾರೇಜ್ ನಡೆಸೋದಕ್ಕೂ ಕೂಡ ಅವನು ಲ್ಯಾಪ್ಟಾಪ್ ಇಟ್ಕೊಂಡೇ ನಡೆಸಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಬಂದಿದೆ. ಅದು ಎಮರ್ಜೆನ್ಸಿ ಕೊಟ್ಟಿರೋದು ಏನಕ್ಕೆ ಅಂದರೆ ಗಾಡೀಲಿ ಏನಾದರೂ ಅದರಲ್ಲಿ ಏನಾದರೂ ಹೀಟ್ ಆಗೋದು ಏನಾದರೂ ಆದರೆ ಇದು ವಾರ್ನಿಂಗ್ ಇಶ್ಯೂ ಬರಬೇಕು. ಏನೋ ಅವ್ನು ಫಿಟ್ಟಿಂಗ್ ಮಾಡೋದ್ರಲ್ಲಿ ಏನೋ ಫಾಲ್ಟ್ ಮಾಡೋನೆ, ವೀಲೆಲ್ಲ ಫಿಟ್ ಮಾಡಿದ್ನಲ್ಲ, ಸೊ ಅದು ಫಾಲ್ಟು. ಅದೆಲ್ಲ ಬಿಚ್ಚಿದ ಆಮೇಲೆ ಅದು ಟೈಟ್ ಆಗ್ತಾಯಿದೆ, ತಳ್ಳೋಕ್ಕಾಗಲ್ಲ. ಇದು ಚಾರ್ಜರ್ ಇದ್ರ ಕಡೆ ಹಾಕ್ಬಿಡೋಣ. ಎತ್ಕೊಂಡು ಹೋಗ್ಬೇಕು. ಇವಾಗ ಚಾರ್ಜ್ ಐತಲ್ವಲ್ಲ, ಯಾರು ಹೇಳೋಣ? ಆಮೇಲೆ ಚಾರ್ಜರ್ ತಂದಿಲ್ಲ ಅಂದರೆ ಆಮೇಲೆ ಅದಕ್ಕೊಂದು ವಾರ ರಜೆ ಹಾಕೊಂಡು ಕೂತ್ಕೊಳ್ಳ. ಅದಕ್ಕೆ ಚಾರ್ಜರ್ ಸಮೇತ ಎತ್ಕೊಂಡೋಗಿ ತೋರ್ಸೋಣ. ಆಮೇಲೆ ಅದನ್ನು ತಂದಿಲ್ಲ ಇದು ತಂದಿಲ್ಲ ಕತೆಗಳು ಯಾಕೆ? ತಗೊಂಡೋಗಿ ಕೊಡೋಣ, ಏನು ಮಾಡ್ತಾರ ಮಾಡಲಿ. ಗಾಡಿ ಗೊತ್ತಾಯ್ತು ನೈಸ್ ರೋಡಲ್ಲಿ. ಅದು ಯಾವ ಥರ ಆಯ್ತೋ ಯಾರಿಗೆ ಗೊತ್ತು, ಬಂದಮೇಲೆ ತಾನೇ ಗೊತ್ತಾಗೋದು. ಯಾವ ಎ ಸಿನಾದ್ರೂ ಬರಲಿ, ಫಾಸ್ಟ್ ಬರಲಿ. ಮಿಷನ್ ಇಸ್ಬಿಡೋಣ ಗಾಡಿ, ಏನೊಂದು ಬರಲಿ. ನಿನ್ನೆ ಕಾಲ್ ಮಾಡಿ ಹೇಳಿದ್ದೀನಿ, ಬುಕ್ಕಿಂಗೇ ತೊಗೊಂಡಿದ್ದೀನಿ ಸಾರ್ ಅಂದ. ಈಗ ಮತ್ತೆ ಕಾಲ್ ಮಾಡಿದೆ ಕನ್ಫರ್ಮೇಷನ್ಗೆ. ಇವಾಗ ತೊಗೊಂಡು ಇವಾಗ ಬರ್ತಾಯ್ತು ಪಾಪ. ಸಿಂಗ್ಸಂದ್ರಿಂದ ಬರ್ತಾರದು. ಯಾವುದು ಬರ್ತಾಯಿಲ್ವಾ? ಆ ಡಿ ಆರ್ ಇದ್ರದ್ದು ಸೈಡಲ್ಲಿರೋದು ಮುಕ್ಕಣು ಲೈಟು ಬರ್ತಾಯಿಲ್ಲ. ಏನಾಗದೋ ಮಾಡಿಕೊಡ್ಲಿಪ್ಪ, ರೆಡಿ ಮಾಡಲಿ.
ಬೇಡವಾ? ಹ್ಞೂ ಅವ್ರದ್ದು ಶೋರೂಮ್ ಅವ್ರ ನಂಬರ್ ಸಿಗುತ್ತಾ? ಕಾಲ್ ಮಾಡ್ತಾರೆ ಅವರೇ. 5 ಡೇಸ್ ಆಯಿತು ವೆಹಿಕಲ್ ಪ್ರಾಬ್ಲಮ್ ಆಗಿ. ಹಾಂ, ಅದಕ್ಕೆ ನಾನು ಕಾಲ್ ಮಾಡಿಲ್ಲ. ಯಾವ ಏರಿಯಾ ಅದು? ಇದು HSR JP ನಗರು. ಹಾಂ, JP ನಗರ. ಸ್ಟಾರ್ಟೇ ಆಯ್ತಾ ಇಲ್ಲ. ವೀಲ್ ಫಿಟ್ ಮಾಡಿದ್ರು ಟೈಟ್ ಮಾಡಿಬಿಟ್ಟಿದ್ದಾರೆ. ಚಾರ್ಜರ್ ಒಳಗಡೆ ಬೈಯೋದು, ಚಾರ್ಜರ್ ಒಳಗಡೆನೇ ಇದೆ. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ.